ತ್ರಿವಿಕ್ರಮ ಪಂಡಿತಾಚಾರ್ಯರು ಮೂಲ ರಾಮಾಯಣವನ್ನ ಅಧ್ಯಯನ ಮಾಡಿದ್ರು. ಕಲಿಗಾಲದಲ್ಲಿ ಆ ಮೂಲ ರಾಮಾಯಣ ಸಿಗಬಾರದು ಅಂತ ಹೇಳಿ ದೇವರ ಸಂಕಲ್ಪ. ಮೂಲ ರಾಮಾಯಣ ಯಾರು ಮಾಡಿದ್ದು ಅಂದ್ರೆ ಪುರಾಣಗಳಲ್ಲಿರುವ ಹಾಗೆ ಹಯಗ್ರೀವ. ಅದರಲ್ಲಿ ಎಷ್ಟು ಶ್ಲೋಕ ಇದೆ ಅಂದ್ರೆ 100 ಕೋಟಿ ಶ್ಲೋಕಗಳು. ಅಷ್ಟು ದೊಡ್ಡದಾದ ಮೂಲ ರಾಮಾಯಣ ಅಥವಾ ಮಹಾರಾಮಾಯಣ ಅಂತ ಕರೀತಾರೆ. ಕಲಿಗಾಲದಲ್ಲಿ ಅನುಪಲಬ್ಧ ಆಯಿತು. 7 ವಿದ್ಯೆಗಳಲ್ಲಿ ಒಂದು. 7 ವಿದ್ಯೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ, ಪಂಚರಾತ್ರ, ಮೂಲ ರಾಮಾಯಣ ಅಂತ. ಆ ಮೂಲ ರಾಮಾಯಣ ನಮಗಿವತ್ತು ಸಿಗ್ತಾ ಇಲ್ಲ. ವೇದವ್ಯಾಸರು ಪದ್ಮಾದಿ ಪುರಾಣಗಳಲ್ಲಿ ರಾಮಾಯಣವನ್ನ ಹೇಳಿದ್ದಾರೆ. ಮೂಲ ರಾಮಾಯಣದ ತುಂಡು ತುಂಡು ಭಾಗಗಳು. ಮಹಾಭಾರತದಲ್ಲಿ ವನಪರ್ವದಲ್ಲಿ ಹೇಳಿದ್ದಾರೆ. ಪಂಚರಾತ್ರಗಳಲ್ಲಿ ರಾಮಾಯಣದ ಬಗೆಗಿನ ತುಂಡು ತುಂಡು ವಿಚಾರಗಳು ಬರ್ತವೆ ಪ್ರಾಸಂಗಿಕವಾಗಿ. ಆದರೆ ಅದು ಮೂಲ ರಾಮಾಯಣದ ತುಂಡು ಅಷ್ಟೇ, ಮೂಲ ರಾಮಾಯಣವೇ ಅಲ್ಲ. ಅದಕ್ಕಾಗಿ ಮಧ್ವಾಚಾರ್ಯರು ಏನ್ ಮಾಡಿದ್ರು, ಮೂಲ ರಾಮಾಯಣವನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಈ ಕೃತಿಗಳಲ್ಲಿ ಅಡಗಿರುವ ಯಾವ ಸಂಗತಿಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ತಾತ್ಪರ್ಯ ನಿರ್ಣಯ ಬರೆದು. ಆದ್ರೆ ಅದು ಕಥನ ದೃಷ್ಟಿಯಿಂದ ಬಹಳ ಸಂಕ್ಷಿಪ್ತ ಆಗಿ ಹೋಯ್ತು. ಏನ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗಲ್ಲ. ಆದ್ದರಿಂದಾಗಿ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು 3,500 ಶ್ಲೋಕಗಳಲ್ಲಿ ರಾಮಾಯಣ ಸಂಗ್ರಹ ರಾಮಾಯಣವನ್ನು ಬರೆದು, ವಾಲ್ಮೀಕಿ ರಾಮಾಯಣಕ್ಕೆ ಮತ್ತು ಎಲ್ಲ ವೇದವ್ಯಾಸರು ನಿರೂಪಣೆ ಮಾಡಿದ ಮೂಲ ರಾಮಾಯಣದ ಭಾಗಗಳಿಗೆ, ಆಮೇಲೆ ಪಂಚರಾತ್ರದಲ್ಲಿ ಪ್ರಾಸಂಗಿಕವಾಗಿ ನಿರೂಪಿತವಾಗಿರುವ ರಾಮಾಯಣಕ್ಕೆ, ವಿಶೇಷತಃ ತಾತ್ಪರ್ಯ ನಿರ್ಣಯಕ್ಕೆ ಸೇತುವೆಯಾಗಿ ಇದು ನಿಲ್ಲುತ್ತೆ. ಇಷ್ಟು ದೊಡ್ಡ ಕೃತಿ ಇದು ಸಂಗ್ರಹ ರಾಮಾಯಣ. ಈ ಸಂಗ್ರಹ ರಾಮಾಯಣಕ್ಕೆ ಪ್ರಿಫರೆನ್ಸ್ ಇತ್ತು. ಕೋದಮಠದ ಸ್ವಾಮಿಗಳೊಬ್ಬರಿಗೆ, ಅವರ ಹೆಸರು ವಿಶ್ವಾದಿರಾಜ ತೀರ್ಥರು ಅಂತನೋ ಏನೋ, ಅವರಿಗೆ ಉಗ್ಗಿತ್ತು ವಿಪರೀತ. ಸಭೆಯಲ್ಲೆಲ್ಲ ಅವಮಾನ ಆಗಿ ಹೋಯಿತು. ಅವ್ರಿಗೆ ಸರಿಯಾಗಿ ಮಾತನಾಡಲಿಕ್ಕೆ ಕೂಡ ಬರಲ್ಲ ನಿಮಗೆ ಅಂತ ಅವಮಾನ ಆಗಿ ಹೋಯಿತು. ಆಗ ಅವರು ಸಂಗ್ರಹ ರಾಮಾಯಣವನ್ನು ಪಾರಾಯಣ ಮಾಡಿ ವೈದುಷ್ಯವನ್ನು, ಅಸ್ಖಲಿತ ವಾಣಿಯನ್ನು ಪಡೆದರು ಅಂತ ನಮಗೆ ಸಂಪ್ರದಾಯದಿಂದ ತಿಳಿದು ಬರುತ್ತೆ. ಇನ್ನು ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ರಾಮಾಯಣದ ಅಧ್ಯಯನವನ್ನ ಒತ್ತಿ ಹೇಳುತ್ತಾರೆ. ಈ ವಿಷ್ಣುತತ್ವ ವಿನಿರ್ಣಯದಲ್ಲಿ ಈ ವೇದವನ್ನ ಕಂಡುಹಿಡಿಯುವ ಋಷಿಗಳ, ವೇದವನ್ನ ಕಾಣುವ ಋಷಿಗಳ ಲಕ್ಷಣ ಏನು ಅಂತ ಒಂದು ಮಾತು ಬರುತ್ತೆ. ಮಧ್ವಾಚಾರ್ಯರು ವೇದವನ್ನ ಕಾಣುವ ಲಕ್ಷಣ ಶ್ರೀನಿಷ್ಠು ಅಂತ ಹೇಳಿ ಬ್ರಹ್ಮಾಂಡ ಪುರಾಣದ ಒಂದು ಮಾತನ್ನ ಕೋಟ್ ಮಾಡಿಬಿಡ್ತಾರೆ. ಲಕ್ಷಣ ಯಾವುದು ಅಂತ ಹೇಳಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಪುರಾಣ ಗ್ರಂಥಗಳಲ್ಲಿ ರಚನೆಯಾಗಿರುವ ಪುರಾಣ ಗ್ರಂಥಗಳು ಅಥವಾ ಮಹಾಭಾರತ ರಾಮಾಯಣಗಳಲ್ಲಿ ಇರುವ ಸ್ತ್ರೀಯರ ವರ್ಣನೆ ಅದು ಲಕ್ಷಣಪೂರ್ವಕವಾಗಿರುತ್ತೆ. ಲಕ್ಷಣ ಬೇರೆ, ಸೌಂದರ್ಯ ಬೇರೆ. ಲಕ್ಷಣ ಅನ್ನೋದು ಅವರಲ್ಲಿರುವ ಒಳಗಡೆ ಇರುವ ಗುಣಗಳನ್ನ ಹೇಳುತ್ತೆ. ಸೌಂದರ್ಯ ಅಸುರ ಸ್ತ್ರೀಯರಿಗೂ ಇರುತ್ತೆ. ವರಾದೇಸ್ತು ರೂಪ ಮಾತ್ರ ಭವಿಷ್ಯತಿ. ವರದಿಂದವ, ಇವಾಗ ಮಂಥರೆ ಅಪ್ಸರೆ ಆಗಿದ್ಲು ವರದಿಂದ. ಆಮೇಲೆ ಕಾಸ್ಮೆಟಿಕ್ಸ್ ನಿಂದ ಅಥವಾ ವಯೋಸಹಜವಾಗಿ ರೂಪ ಇರುತ್ತೆ. ಲಕ್ಷಣ ಇರಬೇಕು ಅಂತ ಇಲ್ಲ. ಲಕ್ಷಣ ಭರಿತವಾದ ರೂಪ ಇದ್ರೆ ಅವರಲ್ಲಿ ದೈವಿಕ ಸ್ವರೂಪವನ್ನ ನಾವು ಚಿಂತನೆ ಮಾಡಬಹುದು ಅಂತ ಹೇಳಿ ಮಧ್ವಾಚಾರ್ಯರು ಹೇಳ್ತಾರೆ. ಎಲ್ಲ ಕಡೆ ಹೇಳ್ತಾರೇನೋ ಹೌದು, ಆದ್ರೆ ಏನ್ ಲಕ್ಷಣ ಅಂತ ಹೇಳ. ಈ ತರಹದ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಪುರುಷ ಲಕ್ಷಣಾದಿಕಂತೂ ಸಂಗ್ರಹ ರಾಮಾಯಣಾದಿನ ವದಂತವ್ಯ ಅಂತ. ಸಂಗ್ರಹ ರಾಮಾಯಣ ಓದಿ ಪುರುಷ ಲಕ್ಷಣ ಏನು ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ರೀತಿ
ಭಾರತೀಯ ಸೌಂದರ್ಯ ಶಾಸ್ತ್ರ ಇಸ್ಥೆಟಿಕ್ಸ್ ಅಂತ ಏನ್ ಹೇಳ್ತಾರೆ, ಎಸ್ಥೆಟಿಕ್ಸ್ ಅಂತ ಏನ್ ಹೇಳ್ತಾರೆ ಪಾಶ್ಚಾತ್ಯರು, ಆ ತರಹದ ಸೌಂದರ್ಯ ಶಾಸ್ತ್ರಕ್ಕೆ ಪ್ರಮಾಣಬದ್ಧವಾದ ಕೃತಿ ಸಂಗ್ರಹ ರಾಮಾಯಣ. ಅದು ಸುಂದರಕಾಂಡ ಇತ್ಯಾದಿಗಳಲ್ಲೆಲ್ಲ ಗೊತ್ತಾಗುತ್ತೆ. ಹೀಗಾಗಿ ಸಂಗ್ರಹ ರಾಮಾಯಣ ಬಹಳ ಬೆಲೆ ಬಾಳುವ ಕೃತಿ. ಇಷ್ಟು ದಿವಸ ಓದದೇ ಇರೋದು ನಮ್ಮ ತಪ್ಪು ಅಷ್ಟೇ. ಅದನ್ನು ನಾವು ಓದಬೇಕಿದೆ. ಒಂದು ಬಾರಿ ನೋಡಿದ್ರೆ ಇದು ಅರ್ಥ ಆಗೋಲ್ಲ, ಒಂದೆರಡು ಸರ್ತಿ ನೋಡ್ತಾ ಹೋದ್ರೆ ಕ್ರಮೇಣ ಅದು ತೆರೆದುಕೊಳ್ತಾ ಹೋಗುತ್ತೆ. ಎಲ್ಲ ಗ್ರಂಥಗಳು ಅಷ್ಟೇ. ಈ ಸಂಗ್ರಹ ರಾಮಾಯಣದ ಪ್ರಾಚೀನ ವ್ಯಾಖ್ಯಾನಗಳು ಒಂದು ವಿದ್ಯಾಭೂಷಣ ತೀರ್ಥರು ಅಂತ, ಅವ್ರು ಯಾರೋ ಗೊತ್ತಿಲ್ಲ, ಬಹಳ ಹಿಂದೆ. ಅವರು ಕೆಳಗಿನವರು, ಮೇಲ್ಗಡೆಯವರು, ಘಟ್ಟದ ಕೆಳಗಿನವರು, ಘಟ್ಟದ ಮೇಲಿನವರು, ಯಾರು ಅಂತ ಗೊತ್ತಿಲ್ಲ. ಅದಾದ ಮೇಲೆ ವಿಶ್ವಪತಿ ತೀರ್ಥರು ಅಂತ ಹೇಳಿ ಪೇಜಾವರ ಮಠದ ಪರಂಪರೆಯಲ್ಲಿ ಒಬ್ರು ಬಂದಿದ್ರು. ಅವ್ರದ್ದು ವ್ಯಾಖ್ಯಾನ ಇದೆ. ಅವರು ವ್ಯಾಖ್ಯಾನವನ್ನ ಲಿಪಿಬದ್ಧಗೊಳಿಸಿದವರು ಗೋವಿಂದಾಚಾರ್ಯರು ಅಂತ, ಆಗಿನ ಕಾಲದ ಗೋವಿಂದಾಚಾರ್ಯ. ಅವರು ಸೋದೆ ಮಠದಲ್ಲಿ ಮತ್ತೆ ಪೇಜಾವರ ಮಠದಲ್ಲಿ ಇರ್ತಾ ಇದ್ರು. ಅಂದ್ರೆ ಎರಡೂ ಕಡೆಗೆ ಸಂಪರ್ಕ ಇರ್ತಾ ಇದೆ. ಆಮೇಲೆ ಕೃಷ್ಣಾಪುರ ಮಠದಲ್ಲಿ ಒಬ್ರು ಇದರ ಪ್ರತಿಯನ್ನ ತೆಗೆದಿಟ್ಟಿದ್ದಾರೆ. ಅವರು ಬರ್ಕೊಂಡಿದ್ದಾರೆ ಜನಾರ್ದನ ಆಚಾರ್ಯ ಅಂತ ಅವ್ರ ಹೆಸರು. ಜನಾರ್ದನ ಭಟ್ಟರು ಅಂತ ಕೂಡ ಕರೀತಾರೆ, ಜನಾರ್ದನ ಆಚಾರ್ಯ ಅಂತ ಕೂಡ ಕರೀತಾರೆ. ಅವರು ಬರೆದಿದ್ದಾರೆ. ಆಮೇಲೆ ಇನ್ನೊಂದೆರಡು ಪ್ರತಿ ಸುಬ್ರಹ್ಮಣ್ಯ ಮಠದಲ್ಲಿ ಸಿಗತ್ತೆ. ಅದ್ಯಾವುದೋ ಒಬ್ಬ ಸ್ವಾಮಿಗಳು ಬರೆದು. ಈ ರೀತಿ ಸಂಗ್ರಹ ರಾಮಾಯಣ ಜತನದಿಂದ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಒಂದು ಸಣ್ಣ ಎಳೆ ಅಷ್ಟೆ. ಮಾರ್ದೋಳದ ಒಂದು ದೊಡ್ಡ ನದಿ ಪಾತ್ರ ಅಂತ ಇಟ್ಕೊಂಡ್ರೆ ಅದರಲ್ಲಿ ಒಂದು ಸಣ್ಣ ಎಳೆ ಸಂಗ್ರಹ ರಾಮಾಯಣದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಬರ್ತಾ ಇರುವ ಎಳೆ. ನಾವು ಅದನ್ನ ಇವತ್ತು ಎಲ್ಲ ಕಡೆ ಹರಡಬೇಕಿದೆ. ಹರಡಬೇಕು ಅಂದ್ರೆ ನಾವು ಆಸ್ವಾದನೆ ಮಾಡಿದ್ರೆ ಸಾಕು, ತನ್ನಿಂದ ತಾನೇ ಹರಡುತ್ತೆ. ನಮ್ಮ ಮಾತುಗಳಲ್ಲಿ, ಕೃತಿಗಳಲ್ಲಿ ಅದು ಬಂದೇ ಬರುತ್ತೆ. ಇಲ್ಲಿ ಸಂಗ್ರಹ ರಾಮಾಯಣದ ಒಳಗಡೆ ಪ್ರವೇಶ ಮಾಡೋಣ. ಸಂಗ್ರಹ ರಾಮಾಯಣ ಅದು ಹನುಮಂತನಿಗೆ ಅತ್ಯಂತ ಪ್ರಿಯವಾದದ್ದು. ವಾದಿರಾಜರು ಹೇಳಿಲ್ವೇ, ಅಸ್ಯ ಗ್ರಂಥಸ್ಯ ಶ್ರೀಕರತ್ವೇ ವಯಮೇವ ಸಾಕ್ಷಿಣಃ, ನ್ಯಾಯಸುಧಾ ಬಗ್ಗೆ. ಈ ಗ್ರಂಥ ಸಂಪತ್ಕರ ಅಂತ ಹೇಳಿ ನಾವೇ ಸಾಕ್ಷಿ ಅಂತ ವಾದಿರಾಜರು ನ್ಯಾಯಸುಧಾ ಗ್ರಂಥದ ಬಗ್ಗೆ ಹೇಳಿದ್ದಾರೆ. ಹಾಗೆ ಸಂಗ್ರಹ ರಾಮಾಯಣಸ್ಯ ಹನುಮತ್ಪ್ರಿಯತ್ವೇ ವಯಮೇವ ಸಾಕ್ಷಿಣಃ ಅಂತ ನಾನು ಕೂಡ ಹೇಳಬಹುದು. ಅಷ್ಟು ಹನುಮಂತನಿಗೆ ಪ್ರಿಯವಾದ ಗ್ರಂಥ. ಇದನ್ನ ಚಿಂತನೆ ಮಾಡೋಣ.